ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಫ್ರೀಡಂ 19 ನ್ಯೂಸ್ ಚಾನೆಲ್. ನಿಖರ ಮತ್ತು ಪರಿಶೀಲಿತ ನಿರಂತರ ಸುದ್ದಿಗಳನ್ನ ಜವಾಬ್ದಾರಿಯುತವಾಗಿ ತಲುಪಿಸುವಂತ ವಿಶ್ವಾಸಾರ್ಹ ಸುದ್ದಿ ವೇದಿಕೆ ಫ್ರೀಡಂ 19 ನ್ಯೂಸ್ ಚಾನೆಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಬನ್ನಿ ಇವತ್ತಿನ ಸುದ್ದಿಗಳನ್ನ ನೋಡೋಣ. झाली तुम्ही ड्युटी करायला? सर मी 95 बट ते कन्नड स्कूलमध्ये कन्नडा लिहायचं आहे ना, मग तुम्ही मराठी लिहायला वाचायला येते तुम्हाला? नाही सर, नाही येतं कन्नड लिहायला वाचायला. आणि तुम्ही किती वर्ष झाली हे स्कूल चालवायला? झाले 30 वर्ष. किती? 30 वर्ष झाली सर. 30 वर्ष झाली आणि तुम्ही कन्नड काय शिकवलं नाही ना? मराठी शिकवला. शिक्षण कन्नड शिकवा म्हणून सांगितले काय तुम्हाला? मराठी शिकव म्हटले त्याने? प्रयत्न करा म्हणते त्यांनी. प्रयत्न करा म्हटलेत काय? कन्नड शिकवा. सर महाराष्ट्र म्हटल्यानंतर कन्नड येतच. मी काय विचारले तुम्हाला, तिने कन्नड शिकवायला तुम्हाला पेमेंट द्यायलेत काय मराठी शिकवायला पेमेंट द्यायलेत? नाही ವಿಚಾರಲ್ಲಿ त्याला उत्तर द्या. ನಿಮ್ಮ ಕನ್ನಡನ ಬರ್ದಿಲ್ರಿ? ನಿಮ್ಮ ಕನ್ನಡ ಅಲ್ಲ, ಕನ್ನಡ ಕಲ್ಸಕ್ಕಾಗಿ ನಿಮಗೆ ಪೇಮೆಂಟ್ ಕೊಡ್ತಾ ಇದ್ದಾರೋ ಅಥವಾ ಮರಾಠಿ ಸ್ಕೂಲ್ ಕಲ್ಸಕ್ಕೆ ಕೊಡ್ತಾ ಇದ್ದಾರೋ? ಇದು ಕನ್ನಡ ಶಾಲೆ ಮರಾಠಿ ಶಾಲೆ ಅದನ್ನಾರಿ ಹೇಳ್ರಿ. ಇದು ಕನ್ನಡ ಶಾಲೆ ಮರಾಠಿ ಶಾಲೆ ರೀ? ಮರಾಠಿ ಸರ್. ಇದು ಮರಾಠಿ ಶಾಲೆ? ಮರಾಠಿ ಮತ್ತು ಕನ್ನಡನ್ಯಾಗ ಮರಾಠಿ. ಹಾಂ, ಈ ಶಾಲೆ ಯಾವ್ದು ರೀ? ಶಾಲೆ ಯಾವುದು ಇದು, ಕನ್ನಡ ಅಥವಾ ಮರಾಠಿ? ಅಲ್ರಿ, ಇದು ಕನ್ನಡ ಶಾಲೆ ಮರಾಠಿ ಶಾಲೆ ರೀ? ಕನ್ನಡ ಶಾಲೆ ಮರಾಠಿ ಅಲ್ಲ ನೋಡ್ರಿ. ಇದು ಯಾವ್ದು ಶಾಲೆ, ಏನು ಕೊಡಾಕತ್ತೀರಿ, ಏನಿಲ್ಲ ನಿಮಗೆ ಕನ್ನಡನ್ಯಾಗ ಬರ್ದಾರಿಲ್ಲ? ಯಾರು ಬರ್ದ ಆಕೆ ಬರ್ತಾಳೆ. ಎಲ್ಲಿ ಹೊಂಟಿರಪ್ಪ? ಎಲ್ಲಿ ಹೋಗ್ಬೇಕಾ? ಯಾವ ಶಾಲೆಗೆ? ಮರಾಠಿ ಶಾಲೆಗೆ ಹೋಗ್ಬೇಕಾ? ನಿಮ್ಮ ಶಾಲೆಗೆ ಊಟ ಇಲ್ಲ? ಹಾಂ, ಇಲ್ಲ. ಆ ಶಾಲೆಗೆ ಹೋಗಿ ಊಟ ಮಾಡಬೇಕಾ? ಇವಿಷ್ಟು ಇಂದಿನ ಪ್ರಮುಖ ಸುದ್ದಿಗಳು. ಕರ್ನಾಟಕದ ಪ್ರತಿಯೊಂದು ಮೂಲೆಗೂ ನಿಖರ ಮತ್ತು ಪರಿಶೀಲಿತ ಮಾಹಿತಿಯನ್ನು ಜವಾಬ್ದಾರಿಯುತವಾಗಿ ತಲುಪಿಸುವಂತಹ ಪ್ರಯತ್ನದಲ್ಲಿ ನಾವು ಸದಾ ನಿಮ್ಮ ಜೊತೆ. ಫ್ರೀಡಂ 19 ನ್ಯೂಸ್ ಚಾನೆಲ್ನ ವೀಕ್ಷಕರಿಗೆ ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ ಮುಂದಿನ ಸುದ್ದಿಗಳೊಂದಿಗೆ. ನಮಸ್ಕಾರ.